ಮುಂದುವರೆದು ಬಂದವನು ಯಾರು ಎನ್ನುವುದಾಗಿ ಭಾವಿಸಿದ್ದೀಯ ನೀನು? ಮಧುರಾವಲ್ಲಭದಿದ್ದೇನೆ, ಕಂಸ ಎನ್ನುವುದನ್ನು ನನ್ನ ಕರೆಯುತ್ತಾರೆ. ಹೌದು, ಹೆಸರು ನನ್ನ ಆಸೆ ಆಕಾಂಕ್ಷೆ ಏನು? ಮುಂದುವರೆದು ಹೋಗಬೇಕು, ಆ ಪಟ್ಟಣವನ್ನ ಏರಬೇಕೆನ್ನುವಂತ ಆಸೆಯಿಂದ ಬಂದಿದ್ದು. ಗಿರಿರಾಜ ಪಟ್ಟಣ, ಆ ಪಟ್ಟಣದ ಅಧಿಕಾರಿಯ ಬಗ್ಗೆ ಕೇಳಿದ್ದೇನೆ. ಜಗಜಟ್ಟಿ ಜರಾಸಂಧನ ಬಗ್ಗೆ ಕೇಳಿ ತಿಳಿದು ಅವನನ್ನ ಗೆಲ್ಲಬೇಕು, ಅವನನ್ನ ಕೆಣಕಬೇಕೆನ್ನುವಂತ ಉದ್ದೇಶದಿಂದ ಮುಂದುವರಿದು ಬಂದೆ. ನಿನ್ನನ್ನ ನೋಡಿದೆ, ಇಲ್ಲಿಯೇ ನಿಂದೆ. ಆದ್ರೆ ನಿನ್ನನ್ನು ನೋಡುವಾಗ ನೀನು ಅವರಳು ರಾಜಕುಮಾರಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸತ್ಯ. ನೀನ್ಯಾರು? ಬರುವುದಕ್ಕೆ ಉದ್ದೇಶ ಏನು? ಇನ್ನೂ ಶಬರ ಪಡೆಯನ್ನು ಕೂಡಿಕೊಂಡು ಬಂದಿದ್ದೀಯ. ಅವರಿಗೂ ನಿನಗೂ ಹೊಂದಾಣಿಕೆ ಇಲ್ಲ. ನೀನ್ ಯಾರೆನ್ನುವಂತ ವಿಚಾರ ಹೇಳಬಾರ್ದೆ. ಪರಿಚಯ ತಾನೆ. ನನ್ನ ಪರಿಚಯ ಕೇಳಿದೆಯಲ್ಲ, ತಪ್ಪಲ್ಲ. ಅಪರಿಚಿತ ವ್ಯಕ್ತಿಯೊಬ್ಬರನ್ನು ಪರಿಚಯ ಮಾಡಿಕೊಳ್ಳಬೇಕಾದದ್ದು ಸಾಧ್ಯವೇ? ಪರಿಚಯ ಇದ್ದವರಲ್ಲಿ ಸುಕ್ಷೇಮವೇ ಎನ್ನುವುದು ರೂಢಿಯೊಳಗೆ ಉತ್ತಮ. ಹೌದು, ಕೇಳಿಕೊಳ್ಳುವುದು. ಈಗ ನೀನು ಕೇಳಿದೆಯಲ್ಲ, ನೀನು ಕೇಳಿ ತಿಳಿದುಕೊಂಡಿರಬಹುದು. ನಿನ್ನ ಓನೆಯಂತೆ ಗಿರಿರಾಜ ಪಟ್ಟಣವನ್ನು ಏರಬೇಕು ಎಂಬುದಾಗಿ ನೀನೇ ಹೇಳಿದ್ದೀಯ. ಅಲ್ಲಿಯ ಅಧಿಕಾರಿ ಮಹಾಗದ. ಹೌದು, ನಿನಗೂ ತಿಳಿದಂತ ವಿಚಾರ. ಆದ್ರೆ ಅವರಿಗೆ 2 ಮಕ್ಕಳಿದ್ದಾರೆ ಎನ್ನುವುದನ್ನು ನೀನು ತಿಳಿಲಿಲ್ಲ. ಅದು ನನಗೆ ಗೊತ್ತಿಲ್ಲ ಅಲ್ವಾ? ಈಗ ಅದನ್ನೇ ಹೇಳಬೇಕಾದ ನನ್ನ ಕರ್ತವ್ಯ ಆಗಿದೆ. ಅವರ ಮಗಳಾಗಿರುವಂತ ನಾನು ನನ್ನನ್ನು ಅಸ್ಥಿ ಎನ್ನುವುದಾಗಿ ಕರೀತಾರೆ. ಮಗದನ ಮಗಳು. ಹೌದು. ಮತ್ತೆ ಹೇಳಿದೆಲ್ಲ ನೀನು, ಈ ಸಬರರನ್ನೆಲ್ಲ ಕೂಡಿಕೊಂಡು ಯಾಕೆ ಬಂದಿದ್ದು ಇತ್ತ? ಮೃಗಬೇಟೆ ಆಡುವುದಕ್ಕಾಗಿ ಬಂದವಳು ನಾನು. 3 ದಿಕ್ಕಿನ ಮೃಗಬೇಟೆ ನಾಡಿ ಒಂದೆಡೆಯಲ್ಲಿ ವಿಶ್ರಾಂತಿಗೆ ಕುಳಿತಾಗ ತಂದಿರುವಂತಹ ಬುತ್ತಿಗಂಟೆಗಳನ್ನು ಬಿಚ್ಚಿ ತಿಂದು ಮಲಗಿ ನಿದ್ರಿಸಬೇಕೆನ್ನುವ ಸಂದರ್ಭ ನೀನಲ್ಲಿಗೆ ಬಂದೆ. ಬಂದಿರುವಂತ ನೀನು ನಮ್ಮ ಪರಿಚಯ ಕೇಳಿದೇನು ಸತ್ಯ, ಮತ್ತೆ ಹೇಳಿಕೊಂಡೆಲ್ಲ ನೀನು ಗಿರಿರಾಜ ಪಟ್ಟಣದ ಅಧಿಕಾರಿಯ ಗರ್ವ ಮುರಿಯಲು ಬಂದೆ ಗೆಲ್ಲುವುದಕ್ಕಾಗಿ ಬಂದವನು. ಅದು ನಿನ್ನಿಂದ ಸಾಧ್ಯವಾ? ಯಾಕಂತ ಹೇಳಿದ್ರೆ ನಿನ್ನ ನೋಡಿದ್ರೆ ಯಾಕೋ ಏನೋ ಅನ್ಗುತ್ತಿಲ್ಲ. ಅಯ್ಯೋ ಪಾಪದವ ಅಂತ ಅನಿಸ್ತಾ ಉಂಟು. ಪಾಪದವನಾಗಿರುವಂತ ನಿನಗೆ ಬುದ್ಧಿ ಮಾತನ್ನು ಹೇಳ್ತೇನೆ ಕೇಳು. ನಮ್ಮ ಅಪ್ಪನನ್ನು ಕೆಣಕಿದವರು ಇಷ್ಟೆಲ್ಲವರಿಗೆ ಮರಳಿ ಹೋದವರಿಲ್ಲ. ಅದಕ್ಕಾಗಿ ಹೇಳುವುದು, ನಮ್ಮ ಅಪ್ಪನ ಕತೆ ನಿನಗೆ ಬೇಡ. ಒಳ್ಳೆ ಮಾತಿನಿಂದ ಇಲ್ಲಿವರೆಗೆ ಬಂದಿದ್ಯಲ್ಲ, ತಪ್ಪಾಯ್ತು ಅಂತ ಅಪ್ಪನ ಮಕ್ಕಳಾಗಿರುವಂತ ನಮ್ಮಲ್ಲಿ ಹೇಳಿ ಹೊರಟು ಹೋದ್ರೆ ಪ್ರಪಂಚದ ಬೆಳಕು ನಾನೇ ನೋಡ್ತೀಯೇನೆ. ಇದನ್ನೆಲ್ಲ ಕೇಳಿದ್ದೇನೆ. 67 ಮಂದಿ ಅರಸು ಮಕ್ಕಳು ಸೆರೆಯಲ್ಲಿದ್ದಾರಂತೆ. ಆದ್ರೆ ಆ ಸೆರೆಮನೆಯಲ್ಲಿ ನಾನು ಕೂಡ ಸೇರ್ತೀನಿ ಅನ್ನುವುದ ಗಂಜಿಕೆಯ. ಅದೇ ಯೋಚನೆ. ಪಾಪ ನಮ್ಮ ಪರಾಕ್ರಮ ಏನು ಎಷ್ಟು ಎಂಬುದನ್ನ ಲೋಕಮುಖಕ್ಕೆ ತೋರಿಸಿಕೊಡ್ಬೇಕೆನ್ನುವಂತಹ ಉದ್ದೇಶಕ್ಕಾಗಿ ಬಂದವನು. ತಂದೆಯವರ ಆಶೀರ್ವಾದ ಉಂಟು. ಹೇಗೆ? ತಂದೆಯವರಿಗೆ ಸರಿಯಲ್ಲಿಟ್ಟವನು ನಾನು. ಅಂದ್ರೆ ಆ ರೀತಿಯಾಗಿ ಆಶೀರ್ವಾದ ಪಡೆದವನು. ಒಳ್ಳೆ ರೀತಿಯಿಂದ ತಂದೆಯವರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆದಿದ್ದಲ್ಲ, ಅವ್ರ ರಟ್ಟೆ ಕಟ್ಟಿ ಒಳಗೆ ಸೆರೆಮನೆಯಲ್ಲಿ ಇಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದು ಬಂದವನು ನಾನು. ಅದಕ್ಕಾಗಿ ಹೇಳ್ತಾ ಇರುವುದು ನಾನು. ಈಗ ನಿನ್ನ ಪಾಪದ ಕೊಡೆ ತುಂಬಿದೆ, ಅದಕ್ಕಾಗಿ ನಮ್ಮ ಅಪ್ಪನ ಕೆಣಕಬೇಕಂತಿಲ್ಲ. ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವಂತ ಹೆಣ್ಣು ಮಕ್ಕಳು ನಾವಿದ್ದೇವೆ. ಇಷ್ಟೆಲ್ಲವರಿಗೆ ನಿನಗೆ ಹೆಣ್ಣು ಮಕ್ಕಳ ಪೆಟ್ಟು ಗೊತ್ತಿಲ್ಲ. ಅದಕ್ಕಾಗಿ ನಮ್ಮನ್ನು
ಪರಾಕ್ರಮ ತೋರಿಸು ನಡೆಯಾಚಿ. ತೊಂದ್ರೆ ಇಲ್ಲ, ನಿನಗೆ ಆಸೆ ಆಕಾಂಕ್ಷೆ ಉಂಟೆಂಬುದೆಲ್ಲ ಹೋರಾಟ ಮಾಡ್ತೇನೆ. ಹೋರಾಟ ಮಾಡುವುದು ಹೇಗೆ? ನಿನ್ನಲ್ಲಿ ಹೋರಾಟ ಮಾಡಿ ಮತ್ತೇನು ಶಿಕ್ಷೆ ಕೊಡುವುದಿಲ್ಲ, ನಿನ್ನನ್ನೇ ಮದುವೆ ಆಗ್ತೇನೆ. ಕಾಶಿ ಪಿತಾಮರ